ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಕೆರೆಯ ಬಳಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಗಣ್ಯರು. ಗುಡಿಬಂಡೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮಹನೀಯರ ಅದ್ದೂರಿ ಮೆರವಣಿಗೆಯನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣದ ಕೆರೆಯ ಬಳಿ ನೂತನ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗಣ್ಯರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೇವಲ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದರೆ ಸಾಲದು, ಅವರು ಹಾಕಿಕೊಟ್ಟಿರುವ ಆದರ್ಶದ ಹಾದಿಯಲ್ಲಿ ನಡೆದಾಗ ಮಾತ್ರ ಜಯಂತಿ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ. ನಮ್ಮ ಕಾಂಗ್ರೆಸ್ ಸರ್ಕಾರವು ದಲಿತರ, ಬಡವರ ಹಾಗೂ ಶೋಷಿತರ ಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದ್ದು ಸಂವಿಧಾನದ ಆಶಯಗಳಂತೆ ಆಡಳಿತ ನಡೆಸುತ್ತಿದೆ ಎಂದು ನುಡಿದಿದ್ದಾರೆ. ಬಳಿಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಗುಡಿಬಂಡೆ ಒಳ್ಳೆಯ ಹೆಸರು ಗಳಿಸಲಿದೆ. ಐತಿಹಾಸಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಾಲೂಕು ಸಾಕಷ್ಟು ಅಭಿವೃದ್ಧಿ ಹೊಂದಲಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದೆ. ಕಾರ್ಯಕ್ರಮಗಳನ್ನ ಜಾರಿಗೆ ತಂದ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ, ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನಡೆದ್ರೆ ನಿಜವಾದ ಗೌರವ ಕೊಡುವಂತ ಅವ್ಯವಸ್ಥೆ. ನಾವೆಲ್ಲರೂ ಇನ್ನಷ್ಟು ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು. ಯಾವತ್ತೂ ಒಬ್ಬ ಮನುಷ್ಯ ಅವಮಾನ ಪಟ್ಟಾಗಲೇ ಏನಾದ್ರೂ ಮೇಲೆ ಸಾಧಿಸ್ಬೇಕು ಅಂತ ಛಲ ಬರೋದು. ಅಂತ ಛಲ ಬಂದಿತ್ತು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ. ಎಲ್ಲ ಜನ ಹೀಯಾಳಿಸ್ತಾ ಇದ್ರು. ಸ್ಕೂಲಲ್ಲಿ ಸರಿಯಾಗಿ ಅವ್ರನ್ನ ಯಾರು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇಲ್ಲ, ಎಲ್ಲದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿ ಸುಮಾರು ವರ್ಷದಿಂದ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳಕ್ಕಲ್ಲ. ನಾನು ಇದೇ ಹಳ್ಳಿಯಲ್ಲಿ ಹುಟ್ಟಿದವನು. ನಾನು ಐ ಥಿಂಕ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದೆ. ನಮ್ಮೂರಲ್ಲೇ ನೋಡ್ತಾ ಇದ್ದೆ, ಪಾಪ ಯಾರಾದ್ರೂ SC ST ಬಂದ್ರೆ ಚಂಬಲ್ಲಾಗ್ಲಿ ಗ್ಲಾಸಲ್ಲಾಗ್ಲಿ ನೀರು ಕುಡಿತಾ ಇಲ್ಲ, ಬಾಯಲ್ಲಿ ಇಟ್ಕೋಬೇಕು, ಮೇಲಿಂದ ಉಯ್ತಾ ಇದ್ದು ಟಚ್ ಆಗಬಾರ್ದು ಅಂತ. ಅಂತ ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಆದರೆ ಈಗಂತ ಪದ್ಧತಿ ಇಲ್ಲ. 99% ಇದೆ, ಇನ್ನು 1-2% ಎಲ್ಲ ಇರಬಹುದು, ನಾನು ಇಲ್ಲ ಅಂತ ಹೇಳಪ್ಪ. ಆದ್ದರಿಂದ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾನೆ, ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮುಂದೆ ಬರಬೇಕಾದ್ರೆ ಮೊದಲು ವಿದ್ಯೆ ಕಲಿಯಿರಿ ಅಂತಾರೆ. ಬಡವರ ಕೊಡೋಷ್ಟು ಕೊಡುಗಲು ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮ ಸಿದ್ದರಾಮಯ್ಯ ಅವರ ಗುಣ. ಅದು ಅವರು ತುಂಬ ಬಡತನದಿಂದ ಅವರು ಹೇಳ್ತಾರೆ ಎಷ್ಟೋ ಒಂದು ಭಾಷೆಯಲ್ಲಿ. ಹೈಸ್ಕೂಲ್ ಓದಲಾದ್ರೂ ಕಾಲಕ್ಕೆ ಚಪ್ಪಲಿ ಇರಲಿಲ್ಲ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ರು. ಅಂಥ ಕಷ್ಟದಿಂದ ಬಂದಿರೋದ್ರಿಂದ ಬಡವರ ಕಷ್ಟ ಏನು ಅಂತ ಅವ್ರಿಗೆ ತಿಳಿದಿದೆ. ಅದಕ್ಕೆ ಬರೀ ಬಡವರಿಗೋಸ್ಕರ ಸ್ಕೀಮ್ ತರೋದು. ಈಗ ನಾವು ನೋಡ್ತಾ ಇದ್ದೀರಾ, ಯಾರು ಇಡೀ ನಮ್ಮ ದೇಶದಲ್ಲಿ ಯಾರೂ ತರಲಿಲ್ಲ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ತಿಂಗಳು ಕೊಡುವಂಥದ್ದು, ಅಕ್ಕಿ ಕೊಡುವಂಥದ್ದು. ಇವತ್ತು ಹೆಣ್ಣು ಮಕ್ಕಳಿಗೆ ಎಲ್ಲೂ ಬಸ್ ಫ್ರೀ ಮಾಡಿರಲಿಲ್ಲ, ಬಸ್ ಫ್ರೀ ಮಾಡಿರೋದು. ಮತ್ತೆ ಫ್ರೀ ಕರೆಂಟ್ ಕೊಟ್ಟಿರೋದಿರ್ಬೋದು. ಮತ್ತೆ ಈ ಯಾರು ನಿರುದ್ಯೋಗಿಗಳಿದ್ರೆ ಅವ್ರಿಗೆ ಸ್ಟೈಪಂಡ್ ಕೊಡೋದಿರ್ಬೋದು. ಈ ಎಲ್ಲ ಥರಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನಲ್ಲೇ ಸಾಧ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಎಲ್ಲ ಮನದಟ್ಟು ಮಾಡಿಬಿಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಏನು ನೋವುಗಳು ತಿಂತಾ ಇದ್ದೀವಿ, ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ನೋವುಗಳು ತಿಂತಾ ಇದ್ದೀವಿ, ಅವೆಲ್ಲವನ್ನು ಕೂಡ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಜನ್ಮದಿನೋತ್ಸವ, ಬಾಬು ಜಗಜೀವನ್ ರಾಮ್ ಅವರ ಜನ್ಮೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. 2 ದಿವಸಗಳ ಹಿಂದೆ ಬಾಗೇಪಲ್ಲಿಯಲ್ಲಿ ಕೂಡ ನಾವು ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ
ಒಳ್ಳೆಯ ಕಾರ್ಯಕ್ರಮಗಳನ್ನು ಇದೇ ಬಾಬೂಜಿ ಅಂಬೇಡ್ಕರ್ ಅವರ ಜನ್ಮದಿವಸವನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಗುಡಿಬಂಡೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ನಿಜವಾಗಲೂ ಕೂಡ ಗುಡಿಬಂಡೆ ಒಂದು ದೊಡ್ಡ ಹೆಸರಾದ ಒಂದು ಕಲೆಗಳ ಬೀಡು ಅಂತ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ಭಾಳ ಬುದ್ಧಿವಂತರು ಇರುವಂಥ ಸ್ಥಳ. ಇಲ್ಲಿರತಕ್ಕಂಥ ಬುದ್ಧಿವಂತರು ಮತ್ತು ಮಾನವೀಯತೆಗೆ ಭಾಳ ಹತ್ತಿರ ಆಗಿರುವಂಥ ಜನ ಇವತ್ತು ಇಲ್ಲಿದ್ದಾರೆ. ಯಾಕಂದರೆ ನಾನು ಕೂಡ ಈ ಗುಡಿಬಂಡೆ ತಾಲೂಕಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಯಾಕಂದರೆ ನಾನು ಮೊದಲನೇದಾಗಿ ನಾನು ಚುನಾವಣೆಯಲ್ಲಿ ಗೆದ್ದಾಗ ಗುಡಿಬಂಡೆಯ ಜನ ಭಾಳ ಆತ್ಮೀಯವಾಗಿ ನನ್ನ ನಂಬರ್ ಮಾಡಿಕೊಂಡ್ರು. ನಾನು ಎಲ್ಲ ಕಡೆನೂ ಹೇಳ್ತೀನಿ, ಇವತ್ತಿನ ಚುನಾವಣೆಗಳನ್ನು ನಡೆಸೋದು ಭಾಳ ಕಷ್ಟ, ಆದರೆ ಆವತ್ತಿನಗಳ ಮಧ್ಯೆ ನಾನು ಕೂಡ ಬರ್ತಾ ಇರ್ತೀನಿ. ಯಾಕಂದರೆ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ನಮ್ಮನ್ನು ಮೂರ್ತಿ ಮಾಡ್ದೆ ಹೋಗಿದ್ರೆ ನಾವು ವಿಧಾನಸಭೆಗೆ ಹೋಗೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಈ ವೇದಿಕೆ ಆದರೆ ಈಗ ಈ 3ನೇ ತಾಲೂಕು ಈ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಚೇಳೂರು ಕೂಡ ಆಗಿದೆ. ಇವತ್ತು ಗುಡಿಬಂಡೆ ಕ್ಷೇತ್ರ ಕೂಡ ಇವತ್ತು ಅಂದರೆ ಗುಡಿಬಂಡೆ ತಾಲೂಕು ಕೂಡ ಭಾಳ ಹೆಸರುವಾಸಿಯಾಗಿ ಬೆಳೀತಾ ಇದೆ. ಇವತ್ತು ಇಲ್ಲಿ ಈ ಒಂದು ಜನ ಗುಡಿಬಂಡೆಯನ್ನು ಯೂಟ್ಯೂಬ್ಗಳಲ್ಲಿ ನಾವು ನೋಡಿದಾಗ ಅದರ ವೈಶಿಷ್ಟ್ಯವನ್ನು ಭಾಳ ಹೆಸರುವಾಗಿ ಬಿಂಬಿಸ್ತಾ ಇದ್ದಾರೆ. ಇವತ್ತು ಗುಡಿಬಂಡೆ ತಾಲೂಕು ಮುಂದೆ ಒಂದು ದಿನಗಳಲ್ಲಿ ಅದು ಒಂದು ಕ್ಷೇತ್ರ ಆಗ್ಬೋದು. ಯಾಕಂದರೆ ಅವೆಲ್ಲ ನಡೀತಾ ಇದೆ. ಇವತ್ತು ಕ್ಷೇತ್ರದ ವಿಚಾರಣೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡ್ಬೋದು. ಆದರೆ ಈ ಒಂದು ಗುಡಿಬಂಡೆ ತಾಲೂಕಲ್ಲಿ ಸಣ್ಣದಾದ ತಾಲೂಕಾದರೂ ಕೂಡ ಒಳ್ಳೆ ಡೆವಲಪ್ಮೆಂಟ್ಗಳು ಆಗಿದೆ, ಅಭಿವೃದ್ಧಿಗಳಾಗಿದೆ. 99ರಲ್ಲಿ ಹಿಂದೆ ನಾನು ಶ್ರೀರಾಮರೆಡ್ಡಿಯವರು ಬಿಟ್ಟ ನಂತರ ನಾನು ಶಾಸಕನಾದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗಕ್ಕೆ ನಾವು ತಂದುಕೊಟ್ಟಿದ್ವಿ. ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಳಜಗದಲ್ಲಿನ ಅಂಬೇಡ್ಕರ್ ಭವನ ಎಷ್ಟೋ ವರ್ಷಗಳು ಕೂಡ ಆಗಿರಲಿಲ್ಲ. ಆಗ ನಾವು ಒಂದು ಅಂಬೇಡ್ಕರ್ ಭವನವನ್ನು ಇಬ್ಬರನ್ನೂ ಕೂಡಿಸಿ ಮಾತಾಡಿ ಒಂದು ಅಂಬೇಡ್ಕರ್ ಭವನವನ್ನು ನಾವು ಕಟ್ಟಿಸ್ಕೊಟ್ವಿ. ಅದೇ ರೀತಿಯಲ್ಲಿ ಇಲ್ಲಿ